ಬೆಳಗ್ಗೆಯಿಂದ ಅವಳಿಗೆ ಹುಚ್ಚು ಕೆರಳಿದೆ ಡಾಕ್ಟ್ರೇ. ಆ ರಾಜಮ್ಮನ್ನ ಹೊಡೆಯೋಕ್ಕೆ ಅಟ್ಟಿಸ್ಕೊಂಡು ಹೋಗಿದ್ದಾಳೆ. ಅಷ್ಟರಲ್ಲಿ ಸುಭದ್ರ ಗಟ್ಟಿಯಾದ ದನಿಯಲ್ಲಿ ಅವ್ಯಾಚ ಶಬ್ದಗಳಿಂದ ನಿಂದಿಸುತ್ತಾ ಕಾಳಿಯಂತೆ ರಾಜಮ್ಮನನ್ನು ಬೆನ್ನಟ್ಟಿ ಬಂದ್ಲು. ರಾಜಮ್ಮ ಭಾನುವನ್ನು ನೋಡಿದೊಡನೆ ಬಾಯಿ ಬಡಿದುಕೊಳ್ಳಲು ಆರಂಭಿಸಿ ಅವನ ಕಾಲ್ ಬಳಿ ಕುಸಿದು ಬಿದ್ಲು. ಅಯ್ಯಯ್ಯೋ, ನನ್ನ ಪ್ರಾಣ ಉಳಿಸ್ರಪ್ಪೋ, ನನ್ನ ಕುತ್ತಿಗೆ ಇಸಕ್ಬಿಡ್ತಾಳೆ ಈ ತಾಟ್ಗಿತ್ತಿ. ನಾನು ಚಂಡಿ ಚಾಮುಂಡಿ, ನನ್ನನ್ನು ಹುಚ್ಚಿ ಅಂತೀಯ? ನನ್ನನ್ನು ನೋಡಿ ನಗ್ತೀಯ? ನಾನು ನಮ್ಮಪ್ಪನ ಮಗಳೇ ಅಲ್ಲ, ನಿನ್ನನ್ನು ಕೊಂದು ರಕ್ತ ಕುಡಿದು ಬಿಡ್ತೀನಿ. ಸುಭದ್ರ ರಾಜಮ್ಮನ ಮುಡಿಗೆ ಕೈ ಹಾಕಿದಾಗ ಭಾನು ಕೂಗಿದ, ಹಿಡ್ಕೊಳ್ಳಿ ಅವಳನ್ನು, ಶಿ ಈಸ್ ಅ ಡೇಂಜರಸ್. ನರ್ಸ್ ಆಯಾಗಳು ಬಂದು ಅವಳನ್ನು ಹಿಡಿದು ಹಗ್ಗದಿಂದ ಕೈ ಕಾಲು ಕಟ್ಟಹಾಕಿದ್ರು. ಸುಭದ್ರಾಳಿಗೆ ಭೀಮಬಲ ಬಂದಂತಿತ್ತು. ಅವರ ಮುಖಕ್ಕೆ ಹುಗುಳಿ ಹಲ್ಲಿನಿಂದಲೇ ಹಗ್ಗ ಬಿಡಿಸಿಕೊಳ್ಳಲು ಯತ್ನಿಸಿದ್ಲು. ಭಾನುವಿನ ಸೂಚನೆಯಂತೆ ನರ್ಸ್ ಇಂಜೆಕ್ಷನ್ ತುಂಬಿಸ್ಕೊಂಡು ಬಂದ್ಲು. ಭಾನು ಬಹಳ ಪ್ರಯಾಸದಿಂದ ಸುಭದ್ರಾಳಿಗೆ ಇಂಜೆಕ್ಷನ್ ಕೊಟ್ಟ ಮೇಲೆ ಸುಭದ್ರಾಳ ಕೂಗಾಟ ಆರ್ಭಟ ಕ್ರಮೇಣ ತಗ್ಗಿತು. ಅವಳು ಜೋಗರಿಸಿದ ಸಿಬ್ಬಂದಿಗಳು ಅವಳನ್ನು ವಾರ್ಡಿಗೆ ಎತ್ಕೊಂಡು ಹೋದರು. ಭಾನುಪ್ರಕಾಶ್ ಕರವಸ್ತ್ರದಿಂದ ಬೆವರ್ ಒರೆಸ್ಕೊಳ್ಳುತ್ತಾ ವಾರ್ಡಿನಿಂದ ಹೊರಗೆ ಬಂದಾಗ ಗಂಡಸೊಬ್ಬ ಚಿಕ್ಕ ಹುಡುಗಿಯೊಡನೆ ನಿಂತಿದ್ದ. ಡಾಕ್ಟ್ರೇ, ಒಂದೇ ಒಂದ್ಸಲ ನನ್ನ ಹೆಂಡತಿನ ನೋಡಿಕೊಂಡು ಹೊರಟೋಗ್ತೀನಿ. ನಾನು ಎಲ್ಲ ಅಂಕದಿಂದ ಬಂದಿದ್ದೀವಿ, ಪುಣ್ಯ ಕಟ್ಕೊಳ್ಳಿ. ಅವನು ದೀನನಾಗಿ ನುಡಿದಾಗ ನರ್ಸ್ ಗದರದ್ಲು. ಹೋಗಯ್ಯ, ಇದು ವಿಸಿಟಿಂಗ್ ಅವರ್ಸ್ ಅಲ್ಲ, ಹಾಗೆಲ್ಲ ಪೇಷಂಟ್ಗಳನ್ನು ನೋಡೋಕೆ ಬಿಡಲ್ಲ. ನಮ್ಮ ಡಾಕ್ಟರ್ ಯಾಕೆ ತಲೆ ತಿಂತೀಯ? ಆಸ್ಪತ್ರೆ ನಿಯಮಕ್ಕೆ ವಿರುದ್ಧವಾಗಿ ನಾವೇನೂ ಮಾಡೋಕ್ಕಾಗಲ್ಲಪ್ಪ. ನಾಳೆ ಬಾ. ಭಾನು ಕನಿಕರದಿಂದ ನುಡಿದ. ಹೋಗ್ಲಿ, ನಮ್ಮ ಚೌಡಿ ಹೆಂಗವಳೆ? ಅವನು ರೋಗಿ ಚೌಡೇಶ್ವರಿಯ ಗಂಡನೆಂದು ತಿಳಿದು, ಸರಿ ಸರಿ, ಅವಳು ಬಂದಿನ್ನೂ 10 ದಿನಗಳಾಗಿಲ್ಲ, ಇಷ್ಟು ಬೇಗ ಹುಚ್ಚು ವಾಸಿ ಆಗೋಗುತ್ತಾ? ಆಯಾ ವಾರ್ಡಿನ ಪ್ರವೇಶ ಬಾಗಿಲನ್ನು ಮುಚ್ಚಿ ದಪ್ಪನೆಯ ಬೀಗ ತಗಲಿಸಿದ್ಲು. ಚಿಕ್ಕ ಹುಡುಗಿ ತಂದೆಯ ಕೈ ಜಗ್ಗಿ ಅಪ್ಪ ಅಮ್ಮನ್ನ ನೋಡಬೇಕು ಎಂದು ಅಳಲು ಆರಂಭಿಸಿದಾಗ ಪುಟ್ಟ ಮಾನಸ ತಾಯಿಗಾಗಿ ಹಂಬಲಿಸಿ ಅಳುತ್ತಿದ್ದ ಚಿತ್ರವೇ ಭಾನುಪ್ರಕಾಶನಿಗೆ ಮರುಕಳಿಸಿದಂತಾಯಿತು. ಆಗ ಅವನೇ ಅವಳನ್ನು ಎತ್ಕೊಂಡು ಸಮಾಧಾನ ಮಾಡ್ತಿದ್ದ. ಇನ್ನು ಕಣ್ಣಿಗೆ ಕಟ್ಟಿದಂತಿತ್ತು. ಅವನ ಅಕ್ಕರೆಯಿಂದ ಆ ಚಿಕ್ಕ ಹುಡುಗಿ ತಲೆ ಸವರಿ ಅಲ್ಲಿಂದ ಕಾಲ್ ತೆಗೆದ. ಡಾಕ್ಟರ್ ಧನಂಜಯ್ ಅವರ ಚೇಂಬರ್ನಲ್ಲಿ ಭಾನುವಿನ ಓರಿಗೆಯ ಯುವಕನೊಬ್ಬ ಮಾತನಾಡ್ತಾ ಕುಳಿತಿದ್ದ. ಭಾನುವನ್ನು ಕಂಡೊಡನೆ ಗೌರವದಿಂದ ಎದ್ದು ನಿಂತ. ನಮಸ್ಕಾರ ಡಾಕ್ಟರ್, ನಮ್ಮಕ್ಕ ಈಗ ಹೇಗಿದ್ದಾಳೆ? ನಾವು ಯಾವಾಗ ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು? ಅವನು ಸುನಿಲ್, ಸುಭದ್ರಾಳ ತಮ್ಮ. ರೋಗಿ ಆಸ್ಪತ್ರೆಗೆ ಬಂದೊಡನೆ ಮನೆಯವರು ವೈದ್ಯರನ್ನು ಕೇಳುವ ಮಾಮೂಲು ಪ್ರಶ್ನೆಗಳು ಭಾನುವಿಗೆ ಅಭ್ಯಾಸವಾಗಿ ಹೋಗಿತ್ತು. ಇಷ್ಟು ಬೇಗ ಹೇಳೋಕ್ಕಾಗಲ್ಲ. ಆಕೆ ಟ್ರೀಟ್ಮೆಂಟ್ಗೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡಬೇಕು. ಅವರ ಗುಣವಾದ ಮೇಲೆ ನಾವು ಒಂದಿನವೂ ಇಲ್ಲಿ ಇಟ್ಕೊಳ್ಳಲ್ಲ, ಕೂಡಲೇ ಮನೆಗೆ ಕಳಗಿಸ್ಬಿಡ್ತೀವಿ ಎಂದು ತಾಳ್ಮೆಯಿಂದ ಉತ್ತರಿಸಿದ. ಸುನಿಲ್ ಎದ್ದು ಹೋದ್ಮೇಲೆ ಧನಂಜಯ್ ಫ್ಲಾಸ್ಕ್ ತೆರೆಯುತ್ತಾ ಭಾನುಗೆ ಹೇಳಿದರು, ಬಾರಯ್ಯ ಕೂತ್ಕೋ, ಸ್ವಲ್ಪ ಕಾಫಿ ತಗೋ. ಅವರು ಅವನನ್ನು ಔಪಚಾರಿಕವಾಗಿ ಸಂಬೋಧಿಸೋದೇ ಮೊದಲಿನಿಂದಲೂ ಆತ್ಮೀಯನಂತೆ ನಡೆಸಿಕೊಳ್ಳುತ್ತಿದ್ದರು. ಅವರ ನಿರ್ಗವ ವರ್ತನೆ, ಸರಳ ಸ್ವಭಾವ ಕಂಡು ಭಾನು ಅವರಲ್ಲಿ ತುಂಬ ಗೌರವ ಇಟ್ಟಿದ್ದ. ಇವತ್ತೇನು ಅರ್ಧ ದಿನ ರಜಾ ಹಾಕಿ ಹೋಗಿದೆಯಲ್ಲ, ನೀನು ಸಾಮಾನ್ಯವಾಗಿ ಹಾಗೆಲ್ಲ ಲೀವ್ ಹಾಕೋನಲ್ಲ? ಧನಂಜಯ್ ಕಾಫಿಯ ಕಪ್ ಅವನತ್ತ ಸರಿಸುತ್ತಾ ಕೇಳಿದರು. ನಮ್ಮ ಪಕ್ಕದ ಮನೆ ಭಾರತಿಯವರ ನೀಸ್ ನಿರುಪಮ ಅನ್ನೋ ಹುಡುಗಿ ತನಗೆ ಸರಿಯಾದ ಕಡೆ ಗಂಡು ಸಿಗಲಿಲ್ಲ ಅಂತ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಬಿಟ್ಟಿದ್ಲು ಸರ್. ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಬರೋ ಹೊತ್ತಿಗೆ ಇಷ್ಟು ಹೊತ್ತಾಯಿತು. ಛೇ, ಈ ಮದುವೆ ಅನ್ನೋದೇ ನಮ್ಮ ದೇಶದ ಸಮಸ್ಯೆ ಆಗಿ ಹೋಯ್ತಲ್ಲ. ವಿದ್ಯಾವಂತ ಹೆಣ್ಣುಮಕ್ಕಳೇ ಇಷ್ಟು ಹತಾಶರಾಗಿ ಡ್ರಾಸ್ಟಿಕ್ ಸ್ಟೆಪ್ ತಗೊಂಡ್ರೆ ಹೇಗೆ? ಧನಂಜಯ್ ಲೊಚ್ಚೆಗೊಟ್ಟಿದ್ರು. ಅದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ ಸರ್? ಭಾರತಿ ಮಾನಸಿಕ ರೋಗಿ ಅಂತ. ನಮ್ಮ ಜನಗಳಿಗೆ ಇನ್ನೂ ಮಾನಸಿಕ ರೋಗಗಳ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಬೇಕು ಸರ್.
ಇಲ್ದಿದ್ರೆ ಇಂಥ ಹೆಣ್ಮಕ್ಕಳು ಎಷ್ಟು ಕಷ್ಟ ಅನುಭವಿಸ್ತಾರೋ. ಒಂದು ವಿಧದಲ್ಲಿ ರೋಗಿಗಿಂತ ಅವರ ಮನೆಯವರ ಬಗ್ಗೆಯೇ ನನಗೆ ಹೆಚ್ಚು ಸಹಾನುಭೂತಿಯಾಗುತ್ತೆ. ಬಾನು ಕಳೆಕಳೆಯಿಂದ ನುಡಿದ. ವಾಟ್ ಎ ಕೋ ಇನ್ಸಿಡೆನ್ಸ್. ಎಂಥ ಕಾಕತಾಳೀಯ ಬಾನು. ಈಗ ಬಂದಿದ್ನಲ್ಲ ಆ ಹುಡುಗ ಸುನೀಲ್, ಒಳ್ಳೆಯ ವಿದ್ಯಾವಂತ, ಲಕ್ಷಣವಾಗಿದ್ದಾನೆ. ಆದರೆ ಅವನ ಅಕ್ಕನ ಸಲುವಾಗಿ ಮೊನ್ನೆ ನಿಶ್ಚಯವಾಗಿದ್ದ ಮದುವೆ ಕ್ಯಾನ್ಸಲ್ ಆಗೋಯ್ತಂತೆ. ಏನು ಸಾರ್ ಅನ್ಯಾಯ. ಒಬ್ಬೊಬ್ಬರಿಗೆ ತಲೆ ಸರಿಯಾಗಿಲ್ಲದ ಮಾತ್ರಕ್ಕೆ ಇಡೀ ವಂಶದವರಿಗೆಲ್ಲ ಹುಚ್ಚು ಹಿಡಿಯುತ್ತಾ? ಈ ಜನಗಳು ಯಾವಾಗ ಇದನ್ನು ಅರ್ಥ ಮಾಡ್ಕೊಳ್ತಾರೋ. ಅಷ್ಟೇ ಅಲ್ಲ, ಅವನ ಮದುವೆ ಆಗೋ ಹುಡುಗಿಗೆ ಮನೆಯಲ್ಲಿ ಸುಭದ್ರಾಳ ಜೊತೆ ಇರೋಕ್ಕೆ ಆಗಲ್ಲ ಅಂತ ಅವನ ಅಪ್ಪ ಅಮ್ಮನೇ ಇರೋ ಒಬ್ಬ ಮಗನ್ನ ಮನೆ ಅಳಿಯನಾಗಿ ಕಳಗಿಸ್ಬಿಡೋಕ್ಕೆ ಸಿದ್ಧರಾಗಿದ್ದಾರಂತೆ. ಭಾನುವಿನ ಮನಸ್ಸು ಹೊಡೆದಂತಾಯಿತು. ಸರ್, ಸುನಿಲ್ ಏನು ಮಾಡ್ಕೊಂಡಿದ್ದಾನೆ? ಯು ವಿಲ್ ಬಿ ಸರ್ಪ್ರೈಸ್ಡ್. BE MTech ಮಾಡಿಕೊಂಡು ಒಳ್ಳೆಯ ಕೆಲಸದಲ್ಲಿದ್ದಾನಪ್ಪ. ಕೈ ತುಂಬ ಸಂಪಾದಿಸ್ತಾನೆ. ಆದರೆ ಅವನ ಅಕ್ಕನಿಗೆ ಸರಿಯಾಗಿಲ್ಲ ಅಂತ ವಿಷಯ ತಿಳಿದವರು ಅವನಿಗೆ ಹೆಣ್ಣು ಕೊಡೋಕ್ಕೆ ಹಿಂಜರಿತಾರೆ. ನನಗೊಬ್ಳು ಮಗಳಿದ್ದಿದ್ರೆ ಕಣ್ಣು ಮುಚ್ಕೊಂಡು ಅವನನ್ನು ಅಳಿಯ ಮಾಡ್ಕೊಂಡ್ಬಿಡ್ತಿದ್ದೆ ಎನ್ನುತ್ತಾ ಧನಂಜಯ್ ನಗೆ ಆಡಿದ್ರು. ಆದರೆ ಭಾನು ನಗಲಿಲ್ಲ. ಅವನ ಮನಸ್ಸು ಲೆಕ್ಕ ಹಾಕ್ತಿತ್ತು. ಸುಭದ್ರಾಳನ್ನು ನೋಡಲು ಬರ್ತಿದ್ದ ಸುನೀಲ್ನನ್ನು ಇತ್ತೀಚೆಗೆ ಭಾನು ಸೂಕ್ಷ್ಮವಾಗಿ ಗಮನಿಸ್ತಿದ್ದ. ಎತ್ತರ ನಿಲುವಿನ ಸುಂದರ ಯುವಕ. ನಿರುಪಮಾಳಿಗೆ ತಕ್ಕ ಜೋಡಿಯಾಗೋದ್ರಲ್ಲಿ ಸಂಶಯವಿಲ್ಲ ಎನಿಸ್ತು. ಅವನ ತಂದೆ ತಾಯಿಯೂ ಸಾತ್ವಿಕರಂತೆ ಕಾಣ್ತಿದ್ರು. ಬಿಡುವಿನ ವೇಳೆಯಲ್ಲಿ ಭಾನುಪ್ರಕಾಶ್ ಸ್ನೇಹದಿಂದ ಸುನೀಲ್ನ ಭುಜದ ಸುತ್ತಲೂ ಕೈ ಬಳಸಿ ಕಾಫಿಗೆ ಕರೆದೊಯ್ದ. ಬನ್ನಿ, ನಿಧಾನವಾಗಿ ಕೂತು ಮಾತನಾಡೋಣ. ನಿಮ್ಮ ಜೊತೆ ಗಹನವಾದ ಸಮಾಚಾರ ಚರ್ಚಿಸಬೇಕು. ಸುನೀಲ್ನ ಮುಖದಲ್ಲಿ ಅಚ್ಚರಿ ತೇಲಿತು. ಭಾನು 2 ಕಾಫಿಗೆ ಆರ್ಡರ್ ಮಾಡಿ ಸುನೀಲ್ನತ್ತ ತಿರುಗಿದ. ನಿಮ್ಮ ಪರ್ಸ್ನಲ್ ವಿಷಯ ಕೇಳ್ತಾ ಇರೋದಕ್ಕೆ ತಪ್ಪು ಭಾವಿಸಬೇಡಿ. ನಿಮ್ಮ ಮದುವೆ ನಿಂತೋದ ಸುದ್ದಿ ಕೇಳಿ ತುಂಬ ಬೇಜಾರಾಯಿತು. ಕೆಂಪಗೆ ದುಂಡು ಸೇಬಿನಂತೆ ಮಗುವಿನ ಮುಗ್ಧತೆ ಹೊಂದಿದ ಸುನೀಲ್ ಮುಖ ಸಪ್ಪಗಾಯಿತು. ಏನು ಮಾಡೋದು ಸರ್, ನಮ್ಮ ಅಕ್ಕನ ಜೊತೆಯಲ್ಲಿ ಹುಟ್ಟಿದ ತಪ್ಪಿಗೆ ಅನುಭವಿಸ್ತಾ ಇದ್ದೀನಿ. ಈಗ ನಾನು ನಿಮಗೊಂದು ಪ್ರೊಫೈಲ್ ತಂದಿದ್ದೀನಿ. ಅವರು ನಮ್ಮ ಅಕ್ಕನಿಗೆ ಹುಚ್ಚು. ಅದಕ್ಕೆ ಈ ಸಂಬಂಧ ಬೇಡ ಅಂದ್ಬಿಟ್ರೆ? ಸುನೀಲ್ನ ದನಿಯಲ್ಲಿ ಕಹಿಯ ಎಳೆಯಿತು. ಗಾಜಿನ ಮನೆಯಲ್ಲಿ ಇದ್ದವರು ಕಲ್ಲು ಹೊಡೆಯೋ ಸಾಹಸ ಮಾಡಲ್ಲ ಅಲ್ವಾ? ಹಾಗಂದ್ರೆ? ಭಾನು ಸಂಕ್ಷಿಪ್ತವಾಗಿ ಸೋಮಸುಂದರನ ಸಂಸಾರದ ಬಗ್ಗೆ ವಿವರಿಸಿದ. ಆ ಹುಡುಗಿ ನನ್ನ ತಂಗಿ ಇದ್ದ ಹಾಗೆ, ತುಂಬ ಒಳ್ಳೆಯವಳು. ನಿಮಗೆ ಸರಿಯಾದ ಜೋಡಿ ಆಗ್ತಾಳೆ ಅನ್ನೋ ಭರವಸೆ ನನಗಿದೆ. ನಿಮ್ಮ ಹಾಗೆ ಅವಳು ನೊಂದಿದ್ದಾಳೆ. ಅವಳ ಬದುಕಿಗೆ ಅನ್ಯಾಯವಾಗಬಾರ್ದು ಅಂತ ನನ್ನ ಆಸೆ. ಸುನೀಲ್ ಅವನ ಕೈ ಮೇಲೆ ಕೈ ಹಾಕಿದ. ನೀವು ಅವರ ಅಡ್ರೆಸ್ ಕೊಡಿ, ನಮ್ಮ ತಂದೆ ತಾಯಿಯ ಹತ್ರ ಮಾತನಾಡ್ತೀನಿ. ನನಗೆ ಹುಡುಗಿ ಗ್ರ್ಯಾಜುಯೇಟ್ ಆಗಿದ್ರೆ ಸಾಕು ಸರ್. ಅವಳು ದುಡಿದು ಸಂಬಳ ತರೋದೇನೂ ಬೇಕಾಗಿಲ್ಲ. ಮದುವೆ ಆದಮೇಲೆ ಬೇರೆ ಸಂಸಾರ ಮಾಡಿ ಅವಳನ್ನು ಸುಖವಾಗಿ ನೋಡ್ಕೊಳ್ತೀನಿ. ನಮ್ಮ ತಂದೆ ತಾಯಿಗೂ ಇದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ. ಅವರು ನಮ್ಮ ಅಕ್ಕನ್ನ ನೋಡ್ಕೊಳ್ಳೋದ್ರಲ್ಲೇ ಅರ್ಥ ಆಗೋಗಿದ್ದಾರೆ. ಅವನ ನಿರ್ಧಾರ ಕೇಳಿ ಭಾನುವಿಗೆ ತನ್ನ ಎದೆಯ ಮೇಲಿನ ದೊಡ್ಡ ಹೊರೆ ಇಳಿಸಿದಂತೆ ಹೃದಯ ಹಗುರವಾಯಿತು. ಭಾನುಪ್ರಕಾಶನ ಸಮ್ಮುಖದಲ್ಲಿ ನಿರುಪಮ ಹಾಗೂ ಸುನೀಲ್ನ ಮದುವೆ ನಿಶ್ಚಯವಾಯಿತು. ಸೋಮಸುಂದರ್ ಮೊದಲು ಮೂಗೆಳೆದು ಅಪಸ್ವರ ತೆಗೆದ. ಆದರೆ ಸುನೀಲ್ ತಂದೆ ತಾಯಿಯ ಸುಸಂಸ್ಕೃತ ನಡವಳಿಕೆ, ಸುನೀಲ್ನ ರೂಪ, ಹುದ್ದೆ ಕಂಡು ಅವನು ಭಾನುವಿನ ಆಯ್ಕೆಯ ಬಗ್ಗೆ ತಲೆ ದೂಗಲೇಬೇಕಾಯಿತು. ಆದರೆ ಅವನಿಗೆ ಅರುಂಧತಿಗೆ ಸುನೀಲ್ ನಿರುಪಮಳೊಡನೆ ಬೇರೆ ಸಂಸಾರ ಹೂಡೋದು ಸರಿ ಬೀಳಲಿಲ್ಲ. ನಮಗೆ ಇರುವವಳು ಒಬ್ಬಳೇ ಮಗಳು, ಅಳಿಯ ಮಗಳು ನಮ್ಮ ಜೊತೆಯಲ್ಲೇ ಇರಲಿ ಅಂತ ನಮಗಾಸೆ. ಅರುಂಧತಿ ಹೇಳಿದಾಗ ಸುನೀಲ್ನ ತಂದೆ ವಾಸುದೇವಯ್ಯನವರು ಮರು ಮಾತಿಲ್ಲದೆ ಒಪ್ಪಿದ್ರು. ನಾವು ಬದುಕಿನಲ್ಲಿ ಕಷ್ಟ ಕಂಡವರು ಸ್ವಾಮಿ. ನಾವು ಹೆಣ್ಣೆತ್ತವರಿಂದ ಏನೂ ನಿರೀಕ್ಷಿಸಲ್ಲ. ನಿಮ್ಮ ಕೈಲಾದ ಮಟ್ಟಿಗೆ ಮದುವೆ ಮಾಡಿಕೊಟ್ರೆ ಸಾಕು. ಸೋಮಸುಂದರ್ ಹಾರಿದ್ರು. ಎಲ್ಲಾದರೂ ಉಂಟೆ? ಮೈ ತುಂಬ ಒಡವೆ ಹಾಕಿ ಭರ್ಜರಿಯಾಗಿ ಮದುವೆ ಮಾಡಿಕೊಡ್ತೀವಿ. ಅಳಿಯನಿಗಾಗಿ ವಾಚು, ವಜ್ರದುಂಗುರ, 2 ಸೂಟ್ ಕೊಡ್ತೀವಿ. ತಾವು ನಿರೀಕ್ಷಿಸಿದಂತೆ
ತಮ್ಮ ಮಗನಿಗೆ ಒಳ್ಳೆಯ ಸಂಬಂಧ ದೊರಕಿರುವುದಕ್ಕೆ ಸುನೀಲನ ತಾಯಿ ವಸಂತಮ್ಮನಿಗೆ ಸಂತೋಷವಾಗಿತ್ತು. ನಿರುಪಮ ಗಂಭೀರವಾಗಿ ಬಾವಿ ಅತ್ತೆ ಮಾವನ ಬಳಿ ಬಹಳ ನಯ ವಿನಯವಾಗಿ ನಡ್ಕೊಂಡ್ಳು. ಹುಡುಗಿಯ ಒಪ್ಪಿಗೆಯನ್ನು ನಮ್ಮ ಎದುರಿಗೆ ಅವಳ ಬಾಯಿಂದಲೇ ಹೇಳಿಸ್ಬೇಕು ಎಂದು ಸುನೀಲ್ ಹಠ ಹಿಡಿದ. ಭಾನುವಿನ ಗುಂಗು ಈಗ ಸಂಪೂರ್ಣವಾಗಿ ನಿರುಪಮಳ ತಲೆಯಿಂದ ಮಾಯವಾಗಿತ್ತು. ಸುನೀಲ್ನಂಥ ಹುಡುಗನನ್ನು ನಿರಾಕರಿಸಲು ಅವಳಿಗೆ ಯಾವ ಕಾರಣವೂ ಇರಲಿಲ್ಲ. ಅವಳು ಮೆಲುಧ್ವನಿಯಲ್ಲಿ ದೊಡ್ಡವರೆಲ್ಲ ಹೇಗೆ ಹೇಳಿದರೆ ಹಾಗೆ ಎಂದು ಒಪ್ಪಿಗೆ ಸೂಚಿಸಿದ್ಲು. ಅಂದು ಕಾರ್ನಲ್ಲಿ ಸ್ವಚ್ಛವಾಗಿ ವರ್ತಿಸಿದ ದಿಟ್ಟ ಹುಡುಗಿ ಈಗ ನಾಚಿಕೆಯೇ ಮೈ ಹೊತ್ತಿ ಬಂದಂತೆ ನಿಂತಿರೋದನ್ನು ಕಂಡು ಭಾನುವಿಗೆ ನಗು ಬಂತು. ಬಂದವರ್ಯಾರೂ ಅಪ್ಪಿತಪ್ಪಿಯೂ ಭಾರತಿಯ ಬಗ್ಗೆ ಕೇಳಲಿಲ್ಲ. ಭಾರತಿಯು ಬೇಕೆಂದು ಕೆಳಗಿಳಿದು ಬಾರದೆ ರೂಮ್ನಲ್ಲೇ ಕುಳಿತಿದ್ಲು. ಹಿಂದೆ ತನ್ನಿಂದ ತನ್ನ ಅಕ್ಕ ಭಾವನೆಗೆ ನಿರಾಶೆಯಾಗಿದ್ದು ಅವಳು ಮರ್ತಿರಲಿಲ್ಲ. ನಿಮ್ಮ ಮಗಳಿಗೆ ಯಾಕೆ ಹುಚ್ಚಿಡಿತು ಪಾಪ, ಎಷ್ಟು ವರ್ಷಗಳಿಂದ ಹಾಗೆ? ಅರುಂಧತಿ ಸಹಾನುಭೂತಿಯ ಲೇಪನ ಧರಿಸಿ ಕುತೂಹಲದಿಂದ ವಸಂತಮ್ಮನನ್ನು ಕೇಳಿದಾಗ ಯಶೋದಮ್ಮ ಮುಖ ಸೊಟ್ಟ ಮಾಡಿದರು. ಗೌರವಸ್ಥರಾಗಿ ಅವರು ಭಾರತಿಯ ಬಗ್ಗೆ ಉತ್ತರಿಸಲು ಯತ್ನಿಸಿದಾಗ ಇವಳದ್ದೇನು ಸ್ವತ್ಪ್ರತಿಷ್ಠೆ ಎನಿಸಿತು. ಅಯ್ಯೋ, ಅವಳದೊಂದು ದೊಡ್ಡ ಕತೆ. ಮದುವೆ ವಯಸ್ಸಿಗೆ ಬರೋ ಹೊತ್ತಿಗೆ ಈ ರೋಗ ಗಂಟು ಬಿತ್ತು. ತಿಳಿದು ತಿಳಿದು ಅವಳನ್ನು ಯಾರು ಮದುವೆ ಆಗ್ತಾರೆ? ವರ್ಷಕ್ಕೊಂದ್ಸಲ ಆಸ್ಪತ್ರೆ ಯಾತ್ರೆ ಮಾಡಿ ನಮಗೂ ಸಾಕಾಗಿದೆ. ಇದೇನು ಬಗೆಹರಿಯೋ ಕಾಯಿಲೆಯೋ? ಇವತ್ತಿದ್ದಿದ್ದು ನಾಳೆ ವಾಸಿ ಆಗುತ್ತೆ ಅನ್ನೋಕೆ. ಹೇಗೂ ನಮ್ಮ ಮಗಳು ನಮ್ಮ ಮುಂದೆ ಜೀವಂತವಾಗಿ ಇದ್ದಾಳೆ ಅನ್ನೋದೇ ನಮಗೆ ಸಮಾಧಾನ ಎಂದು ವಸಂತಮ್ಮ ಕಣ್ಣೊರೆಸ್ಕೊಂಡ್ಳು. ಮನೋರೋಗ ಜನ್ಮ ಕಂಟಿದ ಶಾಪವೆಂದು ಪರಿಗಣಿಸುವ ಅಜ್ಞಾನಿಗಳ ಮಾತು ಕೇಳಿ ಭಾನುವಿಗೆ ಮರುಕವಾಯಿತು. ನಿರುಪಮಾಳನ್ನು ಮದುವೆಯಾಗುವ ಗಂಡು ಭಾನುಪ್ರಕಾಶನಲ್ಲ ಎಂದು ತಿಳಿಸಿದಾಗ ಮಾನಸಾಳ ಹೃದಯದಲ್ಲಿ ತರಂಗಗಳು ಉಕ್ಕೇರಿದವು. ಅದು ಆಶ್ಚರ್ಯದ ಪರಮಾವಧಿಯೋ ಸಂತಸದ ಅಲೆಗಳು ತಿಳಿಯದೆ ಗೊಂದಲಗೊಂಡ್ಳು. ನಮ್ಮ ಭಾನು ಅಪರಂಜಿಯಂಥ ಹುಡುಗ. ಅರುಂಧತಿ ಅಳಿಯಂದ್ರು ಅವನನ್ನು ಹೀಯಾಳಿಸಿದ್ರು. ಅವರು ಮಗಳಿಗೆ ಬಂಗಾರದಂಥ ಗಂಡು ನೋಡಿದ್ದಾನೆ. ಅವನ ದೆಸೆಯಿಂದ ನಮ್ಮ ಪಮ್ಮಿ ಹಸೆಮಣೆ ಏರೋ ಹಾಗಾಯಿತು ಎಂದು ದಿನಕ್ಕೆ 10 ಬಾರಿ ಯಶೋದಮ್ಮನ ಮೆಚ್ಚುಗೆಯ ನುಡಿಗಳನ್ನು ಕೇಳಿ ಅವಳ ಮನಸ್ಸು ಅಯಸ್ಕಾಂತದಂತೆ ಅವನತ್ತ ಸೆಳೆಯುತ್ತಿತ್ತು. ಆದರೆ ಅದೇ ಸಮಯಕ್ಕೆ ಅವಳು ಪರೀಕ್ಷೆಗೆ ತಯಾರಾಗಬೇಕಾಗಿತ್ತು. ಮನೆಯಲ್ಲಿ ನಡೆಯುತ್ತಿದ್ದ ಸಡಗರದ ಸಿದ್ಧತೆಯಲ್ಲಿ ಅವಳಿಗೆ ಓದಲು ತುಂಬ ಕಷ್ಟವಾಗ್ತಿತ್ತು. ಮುದ್ದಿನ ಮಗಳ ಮದುವೆಯ ಸಲುವಾಗಿ ಸೋಮಸುಂದರ್ ತನ್ನ ಕಡೆಯ ಬಳಗದವರ ಹಿಂಡನ್ನೇ ಆಹ್ವಾನಿಸಿದ. ಅರುಂಧತಿಯ ಅತ್ತೆ ಮಾವನ ಮನೆಯ ಕಡೆ ನೆಂಟರು ಮದುವೆ 1 ವಾರವಿದೆ ಎನ್ನುವಾಗಲೇ ರಾಯರ ಮನೆಗೆ ಬಂದು ಆಕ್ರಮಿಸಿದ್ರು. ಮಾನಸಳ ವ್ಯಾಸಂಗಕ್ಕಾಗಿ ಗೋದಾಬಾಯಿ ತಮ್ಮ ಮನೆಯಲ್ಲಿ ಒಂದು ರೂಮನ್ನೇ ತೆರವು ಮಾಡಿಕೊಟ್ರು. ಇದರಿಂದ ಮಾನಸಾಳಿಗೆ ಅನುಕೂಲವಾಗಿತ್ತು. ಭಾನು ಅವಳಿಗೆ ಅರ್ಥವಾಗದ ವಿಷಯಗಳನ್ನು ವಿವರಿಸಿ ಪಾಠ ಹೇಳ್ಕೊಡ್ತಿದ್ದ. ಯಶೋದಮ್ಮ ಗೋದಾಬಾಯಿಯ ಬಳಿ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಬಂದ ನೆಂಟರಿಷ್ಟರೆಲ್ಲ ಭಾರತಿನ ನೋಡಿ ತಲಾ ಒಂದೊಂದು ಮಾತನಾಡ್ತಾರೆ. ಅವಳೇನಾದರೂ ಕೋಪ ಮಾಡಿಕೊಂಡ್ರೆ ಆಡ್ಕೊಂಡು ನಗ್ತಾರೆ. ಮದುವೆ ಗಲಾಟೆ ಮುಗಿಯೋವರೆಗೂ ಭಾರತಿನ ಸುಧಾರಿಸೋದೇ ಕಷ್ಟವಾಗ್ಬಿಟ್ಟಿದೆ. ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ನಿರುಪಮಳ ಮದುವೆ ಆಗೋವರೆಗೂ ಭಾರತಿ ಆಂಟಿ ಮಾನಸ ನಮ್ಮ ಮನೆಯಲ್ಲೇ ಇರಲಿ. ಭಾನುವಿನ ಸಲಹೆಯನ್ನು ಗೋದಾಬಾಯಿಯು ಅನುಮೋದಿಸಿದ್ರು. ಯಾವ ಜನ್ಮದಲ್ಲಿ ನೀನು ಭಾರತಿಗೆ ಮಗನಾಗಿದ್ದೀಯೋ ಎಂದು ಯಶೋದಮ್ಮ ಕಣ್ಣೀರು ಹಾಕ್ಕೊಂಡ್ರು. ಭಾವನ ಕಡೆಯವರೆಲ್ಲ ಹೋಗೋ ತನಕ ನಾನು ಎಲ್ಲಿಗೂ ಹೋಗಲ್ಲ ಗೋದಕ್ಕ. ಅವರುಗಳು ಕೇಳೋ ಪ್ರಶ್ನೆಗಳಿಂದ ನನ್ನ ತಲೆ ಕೆಟ್ಟು ಹೋಗುತ್ತೆ. ಆಮೇಲೆ ಮತ್ತೆ ಹುಚ್ಚಿಡಿದು ನಾನು ಆಸ್ಪತ್ರೆಗೆ ಸೇರಬೇಕಾಗತ್ತೆ ಎಂದು ಭಾರತಿ ಹೇಳಿದಾಗ ಮನೋರೋಗಿಯ ವರ್ತನೆಯನ್ನು ಮನೋರಂಜನೆ ಎಂದು ಭಾವಿಸುವ ಜನರ ಸ್ವಭಾವದ ಬಗ್ಗೆ ಭಾನುವಿಗೆ ಜಿಗುಪ್ಸೆಯಾಯಿತು. ಮೃಗಗಳು ಅವರೆಲ್ಲ ಚಿರಂಜೀವಿಗಳು ಅಂತ ತಿಳಿದಿದ್ದಾರೇನೋ? ಹುಟ್ಟಿದಾಗಿನಿಂದ ಅವರಿಗೆ ಯಾವ ಕಾಯಿಲೆಯೂ ಬಂದೇ ಇಲ್ವಾ ಎಂದು ಅವರ ವರ್ತನೆಯನ್ನು ಖಂಡಿಸಿದ. ಅರುಂಧತಿ ಮದುವೆಗಾಗಿ ಭಾರತಿ ಮಾನಸ ಇಬ್ಬರಿಗೂ ಒಂದು ಒಳ್ಳೆ ನೂಲು ತೆಗೆದಿರಲಿಲ್ಲ. ಗಂಡನ ಕಡೆಯ ಹತ್ತಿರದ ಬಳಗದವರಿಗೆಲ್ಲ ಬೆಳ್ಳಿ ಬಟ್ಲು ಭಾರಿ ಸೀರೆ ಇಟ್ಟಿದ್ಲು. ಯಶೋದಮ್ಮನಿಗಾಗಿ ರೇಷ್ಮೆ ಸೀರೆ,
ರಾಯರಿಗೆ ಜರಿ ಅಂಚಿನ ಪಂಚೆ ಶೆಲ್ಲೆಕೊಂಡಿದ್ಲು. ಅರು, ಭಾರತಿ ಮಾನಸಾಳಿಗೇನೂ ಇಲ್ವೇನೆ? ಯಶೋದಮ್ಮ ತಡೆಯಲಾರದೆ ಕೇಳಿದ್ರು. ಅಮ್ಮ, ಭಾರತಿಗೆಷ್ಟು ಮಾಡಿದ್ರೂ ನೀರಿನಲ್ಲಿ ಹೋಮ ಮಾಡಿದ ಹಾಗೆ. ಕಂಚಿ ರೇಷ್ಮೆ ಸೀರೆ ಉಟ್ರೆ ಡೊಂಕಾಗಿರೋ ಅವಳ ಬುದ್ಧಿ ನೆಟ್ಗಾಗುತ್ತಾ? ಸದ್ಯ ಮದುವೆ ಮನೆಯಲ್ಲಿ ಅವಳೇನೂ ರಾಧ ಅಂತ ಮಾಡದಿದ್ದರೆ ಸಾಕು, ಅರುಂಧತಿ ತಾತ್ಸಾರದಿಂದ ಉತ್ತರಿಸಿದ್ಲು. ಭಾರತಿ ವಿಷಯ ಹೋಗಲಿ, ಮಾನಸ ಇನ್ನೂ ಚಿಕ್ಕ ಹುಡುಗಿ, ಉಟ್ಟು ತೊಟ್ಟು ಮಾಡಬೇಕು ಅಂತ ಅದಕ್ಕೂ ಆಸೆ ಇರುತ್ತೆ. ಪಾಪ, ಅವಳಿಗಾದರೂ ಸೀರೆ ಕೊಡಿಸ್ಬೇಕು ಹೇಳು. ಕಾಲೇಜಿಗೆ ಉಟ್ಕೊಂಡು ಹೋಗೋ ಸೀರೆ ಬಿಟ್ಟರೆ ಅವಳ ಹತ್ರ ಒಂದೊಳ್ಳೆ ಸೀರೆ ಇಲ್ಲ. ಅಯ್ಯೋ, ಮದುವೆ ಖರ್ಚಿಗೆ ಗಗನಕ್ಕೆ ಏರಿದೆ ಅಮ್ಮ. ಎಲ್ಲರಿಗೂ ಸೀರೆ ಕೊಡಿಸ್ತಾ ಹೋದರೆ ನಮ್ಮ ಕೈ ಖಾಲಿ ಆಗೋಗುತ್ತೆ. ಯಶೋದಮ್ಮನಿಗೆ ನಾಚಿಕೆ ಬಿಟ್ಟು ಮತ್ತೆ ಕೇಳುವ ಮನಸ್ಸಾಗಲಿಲ್ಲ. ತಾಯಿ ಬೀರುವಿನಲ್ಲಿದ್ದ ಸೀರೆಗಳನ್ನೆಲ್ಲ ಹರಡ್ಕೊಂಡು ಕುಳಿತಿರೋದನ್ನು ಕಂಡು ಭಾನುಪ್ರಕಾಶ್ ಅಚ್ಚರಿಗೊಂಡ. ಏನಮ್ಮ ಇದು, ನೀನೇನಾದರೂ ಸೀರೆ ಬಿಸ್ನೆಸ್ ಶುರು ಮಾಡಿದ್ಯಾ? ಗೋದಾಬಾಯಿ ನಸುಮುನಸಿನಿಂದ. ಹೋಗೋ, ತಮಾಷೆ ಮಾಡಬೇಡ. ಇದೆಲ್ಲ ಮಾನಸಾಳಿಗೆ ಮದುವೆ ಮನೆಯಲ್ಲಿ ಉಟ್ಕೊಳ್ಳೋಕೆ ತೆಗೆದಿಡ್ತಿದ್ದೀನಿ. ಈ ಬಣ್ಣಗಳೆಲ್ಲ ಅವಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಂದಾಗ ಭಾನು ನಸುನಕ್ಕ. ಹಾಗಂತ ಅವಳಿಗೆ ನೀನು ಇಷ್ಟೊಂದು ಸೀರೆಗಳನ್ನು ಜೋಡಿಸ್ಕೊಟ್ರೆ ಅವಳು 5 ನಿಮಿಷಕ್ಕೊಂದ್ಸಲ ಸೀರೆ ಬದಲಾಯಿಸಬೇಕಾಗತ್ತಷ್ಟೆ. ಅಲ್ಲ, ಅಷ್ಟೊಂದು ಖರ್ಚಾಗ್ತಾ ಇರುವಾಗ ಆ ಹುಡುಗಿಗೊಂದು ಒಳ್ಳೆಯ ಸೀರೆ ತೆಗೆಯೋಕೆ ಅರುಂಧತಿಗೆ ಏನು ಆಗಿದೆ? ಮಗಳಿಗಾಗಿ ಲಕ್ಷಾಂತರ ರೂಪಾಯಿ ಸುರಿತಿದ್ದಾಳೆ. ಮಾನಸ ಅವಳ ಮಗಳ ಸಮಾನನೇ ಅಲ್ವಾ? ಗೋದಾಬಾಯಿ ಹೇಳುತ್ತಿದ್ದಂತೆ ಭಾನುವಿನ ಮುಖ ಗಂಭೀರವಾಯಿತು. ಸಂಜೆ ಆಸ್ಪತ್ರೆಯಿಂದ ಬಂದವನೇ ರೂಮಿನಲ್ಲಿ ಓದುತ್ತಿದ್ದ ಮಾನಸಾಳನ್ನು ಕೂಗಿದ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.